ಕಿಚ್ಚ ಸುದೀಪ್ ರವರ ಅಕ್ಕನ ಮಗ ಸಂಜಿತ್ ಸಂಜೀವ್ ಅಭಿನಯದ ಮೊದಲ ಚಿತ್ರದ ಟೈಟಲ್ ಹಾಗೂ ಪ್ರೊಮೋ ರಿವೀಲ್ ಆಗಿದೆ. ಸಂಜಿತ್ ಸಂಜೀವ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರ ಮೊದಲ ಸಿನಿಮಾದ ಟೈಟಲ್ ಹಾಗೂ ಪ್ರೊಮೋ ರಿಲೀಸ್ ಆಗಿದೆ. ಚಿತ್ರಕ್ಕೆ ಮ್ಯಾಂಗೋ ಪಚ್ಚ ಎನ್ನುವ ಟೈಟಲ್ ಇಡಲಾಗಿದ್ದು, ಮೈಸೂರಿನ ಕಥೆ ಇರುವ ಈ ಚಿತ್ರದಲ್ಲಿ ಸಂಜಿತ್ ಸಂಜೀವ್ ರೆಟ್ರೋ ಲುಕ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ನಾಯಕನಿಗೆ ಮ್ಯಾಂಗೋ ಪಚ್ಚ ಎಂದು ಏಕೆ ಕರೆಯುತ್ತಾರೆ ಎಂಬ ಗುಟ್ಟನ್ನು ಚಿತ್ರತಂಡ ಬಿಟ್ಟುಕೊಟ್ಟಿಲ್ಲ. ಸಿನಿಮಾದಲ್ಲಿ 2002 ಮತ್ತು 2020ರ ಅವಧಿಯಲ್ಲಿ ನಡೆಯುವ ಕಥೆ ಇರಲಿದ್ದು, ಮೈಸೂರನ್ನು ಬೇಸ್ಡ್ ಆಗಿ ತಗೊಂಡಿದ್ದಾರೆ. ಇಲ್ಲಿಗೆ ಬರುವ ವಿದೇಶಿ ಪ್ರವಾಸಿಗರು ಅವರನ್ನು ಇಲ್ಲಿ ಹೇಗೆಲ್ಲ ಸ್ವಾಗತಿಸುತ್ತಾರೆ, ಜೊತೆಗೆ ಮ್ಯಾಂಗೋ ಪಚ್ಚನ ಕಥೆಯನ್ನು ಹೇಳಿದ್ದಾರೆ. ಜೊತೆಗೆ ಮ್ಯಾಂಗೋ ಪಚ್ಚನ ಪಾತ್ರವನ್ನು ಇಲ್ಲಿ ತುಂಬಾನೇ ಚೆನ್ನಾಗಿ ಪರಿಚಯ ಮಾಡಿದ್ದಾರೆ. ಮ್ಯಾಂಗೋ ಪಚ್ಚ ಹೇಗೆ ಇದ್ದ, ಅವನ ಕ್ಯಾರೆಕ್ಟರ್ ಏನು ಅನ್ನೋದನ್ನ ಟೂರಿಸ್ಟ್ ಗೈಡ್ ಮೂಲಕ ವಿದೇಶಿ ಪ್ರಜೆಗಳು ಹೇಳೋ ದೃಶ್ಯವನ್ನು ಇಂಟ್ರೆಸ್ಟಿಂಗ್ ಆಗಿಯೇ ತೋರಿಸಿದ್ದಾರೆ. ಡೈರೆಕ್ಟರ್ ವಿವೇಕ್ ಈ ಒಂದು ಪಾತ್ರವನ್ನು ಪ್ರೋಮೋದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಾಯಕ ನಟ ಸಿಗರೆಟ್ ಸೇದೋ ಸ್ಟೈಲ್ ಜೊತೆಗೆ ಮ್ಯಾಂಗೋ ಪಚ್ಚ ಅನ್ನೋ ಪಾತ್ರಕ್ಕೆ ಏನು ಬೇಕೋ ಅದನ್ನು ನಿರ್ದೇಶಕರು ಇಲ್ಲಿ ತುಂಬಾ ಚೆನ್ನಾಗಿ ಇನ್ಕ್ಲೂಡ್ ಮಾಡಿದ್ದಾರೆ. KRG ಸ್ಟುಡಿಯೋಸ್ ಹಾಗೂ ಸುಪ್ರಿಯಾ ಪಿಕ್ಚರ್ಸ್ ಸ್ಟುಡಿಯೋ ಒಟ್ಟಾಗಿ ಸಂಜಿತ್ ಅವರ ಮೊದಲ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದೆ. ಈ ಚಿತ್ರವನ್ನು ವಿವೇಕ್ ಅವರು ನಿರ್ದೇಶನ ಮಾಡುತ್ತಿದ್ದು, ಚಿತ್ರದಲ್ಲಿ ಮಹಾಲಕ್ಷ್ಮಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಮಯೂರ್ ಪಟೇಲ್, ಕಾಜಲ್ ಕುಂದರ್ ಮೊದಲಾದವರು ನಟಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಕಿಚ್ಚ ಸುದೀಪ್ ಅವರ ಅಳಿಯ ಸಂಜಿತ್ ಸಂಜೀವ್ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಡಕ್ಕೆ ದೊಡ್ಡದಾದ ವೇದಿಕೆ ಸಿದ್ಧವಾಗಿದೆ. ಇದೇ ಫೆಬ್ರವರಿ 10ರಿಂದ ಸಿನಿಮಾದ ಶೂಟ್ ಆರಂಭವಾಗಲಿದೆ.